24 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾವು ಇಲ್ಲಿ ಅಗಸ್ನಾಳ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ಮದರ್ ಸಾಹೇಬ್ ಅಂತ ದೇವರ ಜಾತ್ರೆ ಇದೆ. ಇಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲ ಅಂತೆ. ಈ ಜಾತ್ರೆ ವಿಶೇಷ ಏನು ಅಂತ ಕೇಳೋಣ ಬನ್ನಿ. ನೋಡ್ರಿ, ನಮ್ಮ ಮುತ್ಯಾಗಳು ಮಾಡ್ಯಾರ್ರಿ, ನಮ್ಮ ಅಪ್ಪಗಳು ಮಾಡ್ಯಾರ, ನಾವು ಹಂಗೆ ಮಾಡ್ಕೊತ ಹೊಂಟಿದೇವು. ಎಷ್ಟು ವರ್ಷ ಐತಿ ಸರ್? ಈಗ ನಾ ಮಾಡ್ಕೊತ 50 ವರ್ಷ ಆಯ್ತು ನೋಡ್ರಿ. ಯಾರ್ಯಾರು ಮಾಡ್ತಾರೆ ಸರ್ ಇದು? ಗೌಡ್ರು, ಕುಲಕರ್ಣಿ ಅವರು, ಮುಸ್ಲಿಮರು, ಪೂರಾ ನಮ್ಮ ಹಿಡಿ ಊರ. ನಮ್ಮಲ್ಲಿ ಭೇದ ಭಾವ ಇಲ್ಲ, ಎಲ್ಲ ಜನ ಸೇರಿ ಮಾಡ್ತೇವೆ. ಮೊಹಮ್ಮದ್ ಹನೀಫ್, ವಜೀರ್ ಸಾಬ್, ಮುಲ್ಲಾ. ನಮ್ದು ಇಲ್ಲೇ ಊರ್ ಬಂದು ಬಸ್ನಾಳ. ನಾವ್ ಇರೋದು ತಿಕೋಟಕ್ ಇರ್ತೀವಿ. ಇಲ್ಲಿ ದೇವ್ರ ಮಾತ್ರ ಪವರ್ಫುಲ್ ಐತ್ರಿ. ಬಾಳ ದಿನ ನಿಂತ್ಕೊಂಡು ಎಲ್ಲಾ ತಲಾಂತರ ಒಳ್ಳೆ ದೇವ್ರ ಎಲ್ಲಾ ಒಳ್ಳೆ ಹೆಸರು ಐತಿ. ಇಲ್ಲಿ ನಾವ್ ಬಂದ್ ದರ್ಶನ ಪಡ್ಕೊಂಡು ಹೋಗ್ತೀವಿ. ಶ್ರೀದೇವಿ ಬಗ್ಲಿ. ಇಲ್ಲಿ ದವಲ್ಮಲ್ಕ ಮದಸ ಮುತ್ತಂದು ಭಾಳ ಸತ್ಯ ಅದ ರೀ. ನಾವು ಲಗ್ನ ಆಗಿ 39 ವರ್ಷ ಆಯ್ತು. ನಾ ಏನು ಬೇಡಿದ್ರು ಎಲ್ಲ ದೇವ್ರು ನಮ್ಗೆ ಕೊಟ್ಟಾನ. ನಾವು ಆರಾಮಿದ್ದೀವಿ, ಚಲೋ ಇದ್ದೀವಿ. ದೇವ್ರು ಭಾಳ ಇದಾನ. ಮೊದ್ಲಿಂತ ಸರಪಳಿ ಕಟ್ಟಿದ್ರು, ಅದು ಮುಟ್ಟಿದ್ರೆ ಎಲ್ಲ ಸೈತಾನಗಳು ಇದ್ರೆಲ್ಲ ಹೊರಗೆ ಬರ್ತಿದ್ವು. ಈಗೆಲ್ಲ ಭಾಳ ಸತ್ಯ ದೇವರು. ಇದು ಎಲ್ಲ ಇಂಡಿ ತಾಲೂಕಿನಾಗೆ ಫೇಮಸ್ ಅದ ರೀ. ಇದು ದಮ್ಮ ಎಸ್ ಅಗಸ್ನಾಳ. ನೋಡ್ರಿ, ಈ ದರ್ಗಾ ಜಿಂದೇಶಾಲೆ ಮದರ್ ಬಾಷಾ ದರ್ಗಾ ಇದು ಪುರಾತನ ಕಾಲದಿಂದ ಬಂದಂಥ ದರ್ಗಾ. ಇದು ನಮ್ಮ ಅಜ್ಜ ಮುತ್ತಜ್ಜ ಎಲ್ಲರ ಒಂದು ನಮ್ಮ ಭಕ್ತಿ ಪೂರ್ವಕ ಇಲ್ಲಿ ನಡೆದುಕೊಳ್ಳುವ ದರ್ಗಾ ಜಿಂದೇಶಾಲೆ ಮದರ್ ಬಾಷಾ ದರ್ಗಾ. ಇದು ಹಿಂದೂ ಮುಸ್ಲಿಂ ಎಲ್ಲರ ಭಾವೈಕ್ಯತೆಯಿಂದ ಎಲ್ಲ ನಡ್ಕೊಳ್ತಾರೆ. ಇಲ್ಲಿ ಎಷ್ಟೋ ಜನರು ಇಡೀ ಇಂಡಿಯಾ ಭಾರತ ದೇಶದಿಂದ ಬಂದು ಹೋಗಿದ್ದಾರೆ ಇಲ್ಲಿ. ಯಾಕಂದ್ರೆ ಭಾಳ ಕೆಲವೊಂದು ಇದ್ರ ಮಹಿಮೆ ಇತ್ತು. ಆ ಮಹಿಮೆದ ಸಲುವಾಗಿ ಯಾವಾಗ ಇಂದಿರಾ ಗಾಂಧಿ ಮತ್ತು ಅಮಿತಾಬ್ ಬಚ್ಚನ್ ಬರೋರಿದ್ರು, ಅದು ಯಾವುದೇ ಕೆಲವು ಕಾರಣದ ಸಲುವಾಗಿ ರದ್ದಾಯಿತು. ಆದ್ರೆ ಅವಾಗ ಭಾಳ ಅಂದ್ರೆ ಭಾಳ ಜನರಲ್ಲಿ ಒಂದು ಭಕ್ತಿ ಇತ್ತು, ನಂಬಿಕೆ ಇತ್ತು, ನಡ್ಕೊಳ್ತಿದ್ರು. ಆದ್ರೆ ಅದೇ ಪ್ರಕಾರ ಇವಾಗಲೂ ಈ ದರ್ಗಾದ ಒಂದು ಮಹಿಮೆ ಐತಿ. ಆದ ಕಾರಣ ಎಲ್ಲರೂ ಜನರು ಮತ್ತು ತಿಂಗಳಿಗೆ ಅಮಾವಾಸ್ಯೆಗೊಮ್ಮೆ ದಾಸೋಗ ಅಂತ ಮಾಡ್ತಾರೆ. ಅಲ್ಲಿ ಆ ದಾಸೋಗದೊಳಗೆ ಎಲ್ಲ ಜನರು ಹಿಂದೂ ಮುಸ್ಲಿಂ ಎಲ್ಲರೂ ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸ್ಕೊಳ್ತಾರೆ. ಭೇದ ಭಾವ ಎಲ್ಲ ಮರೆತು ಇಲ್ಲಿ ಪ್ರಸಾದ ಸ್ವೀಕರಿಸ್ತಾರೆ. ಹಿಂದೂ ಮುಸ್ಲಿಂಗಳಿಗೆ ಏನು ಭೇದ ಭಾವ ಇಲ್ಲ. ಇಲ್ಲ. ನನ್ನ ಹೆಸರು ಶಹಜಾನ್ ಮುಲ್ಲಾ, ನಾಗ್ಟಾಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಈ ದರ್ಗಾದ ಮುಲ್ಲಾನೂ ಸಹ. ದೇವಸ್ಥಾನದ ಒಂದು ಇದನ್ನ ಪದ್ಧತಿನೂ ಆಯ್ತು. ಅದ್ರ ಜೊತೆ ಏನದಲ್ರಿ, ನಮ್ಮಲ್ಲಿ ಯಾವ್ದಾದ್ರು ಏನಾದ್ರು ಒಂದು ದೆವ್ವ ಇದು ಅನ್ನುವಂಥ ಮೂಢನಂಬಿಕೆಗಳು ಇದ್ವಲ್ಲ, ಅವೆಲ್ಲಾನು ಇರೋದ್ರಿಂದ ಒಂದಷ್ಟು ಅನುಕೂಲ ಆಗ್ತೈತಿ. ಇಲ್ಲಿ ಇದು ಬಹಳಷ್ಟು ಮಂದಿಗೆ ಆರೋಗ್ಯನೂ ಆಗ್ತದೆ. ಆರೋಗ್ಯ ಆಗೋದ್ರಿಂದ ಅದು ನಡೀತಿತ್ತು ಅಷ್ಟೇ. ಅದು ಒಳ್ಳೇದಾಗ್ತದೆ ರೀ. ಈ ದೇವಸ್ಥಾನಕ್ಕೆ ಬಂದ್ರಿಂದ ನಮ್ಗೆ ಭಾಳಷ್ಟು ಒಳ್ಳೇದಾಗ್ತದೆ. ಸ್ಪೆಷಲಿಸ್ಟ್ ಅಂದ್ರೆ ಮತ್ತು ಅದರಿಂದ ನಮಗೆ ಆತ್ಮಸಿಗೆ ಒಂದು ಇದು ಆಗ್ತದೆ ರೀ, ಮನಶುದ್ಧಿ ಆಗ್ತದ. ಅದು ಮುಟ್ಟೋದ್ರಿಂದ ನಮಗೊಂದು ಅನುಕೂಲ ಆಗ್ತದ. ಒಂದು ಇದ್ದಂಥ ರೋಗ ರುಜಿನಗಳು ಹೋಗ್ತಾವ. ಇಲ್ಲಿ ಬಂದೋದ್ರಿಂದ ಒಂದು ಭಾಳ ಬಾವಿ ನೀರು ಕುಡಿತಿದ್ವಿ. ಇವೆಲ್ಲ ಇದು ಆಗ್ಯಾವ ರೀ. ನಮಗೆ ಒಂದು ಅನುಕೂಲ ಅದ. ಯಾರ್ಯಾರು ಏನೇನು ಹೇಳಿಕೆ ಕಡಿಸ್ಯಾರ ಕರೆ. ಈಗ ನಮಗೆ ಮಾತ್ರ ಒಳ್ಳೇದು. ನಾವು ಮಾತ್ರ ನೋಡ್ಕೊತ ಬಂದೀವಿ, ಸಣ್ಣವರಿಂದ ಇಲ್ಲಿ ತನಕ ನೋಡ್ಕೊತ ಬಂದೀವಿ. ಈಗ ನಮಗೊಂದು ಅನುಕೂಲ ಅದ. ದೇವಸ್ಥಾನದಿಂದ ನಮಗೊಂದು ಇದನ್ನ. ಯಾರು? ನನ್ನ ಹೆಸರು ಸಿದ್ದಪ್ಪ ಉಮ್ದಿ. ವರದಿ ಜೈನಬ್ ಜೊತೆ ಕ್ಯಾಮ್ರಾಮನ್ ಬಾಷಾಲಾರ್.